ನಮಸ್ಕಾರ ರೀ ಎಲ್ಲಾರ್ಗೂ. ಇವತ್ತು ನಾನು ಪನ್ನೀರ್ ಹಂಗೆ ಆಲೂಗಡ್ಡೆ ಹಾಕಿ ಒಂದು ಮಸ್ತ್ ಪರೋಟ ಮಾಡತ್ತೀನಿ. ಭಾಳ ಈಸಿ ಐತಿ, ಅಗದಿ ಸುಲಭವಾಗಿ ಮಾಡ್ಕೋಬೋದು. ಭಾಳ ಟೇಸ್ಟಿಯಾಗಿರೋಂಥ ಈ ಪರೋಟ ಹೆಂಗೆ ಮಾಡೋದು ಅಂತ ವಿಡಿಯೋದ ತೋರ್ಸೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಹಂಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೊಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿ ಹಂಗೆ ಪಕ್ಕದಾಗಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ. ಹಂಗನ ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನು ಯೋಚನೆನ ಮಾಡಿಲ್ಪ, ದಿಢೀರಾಗಿ ಏನಾರು ಒಂದು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಂದ್ರೆ ಈ ರೀತಿ ಪರೋಟನ ಮಾಡಾಕ ಅಗದಿ ಸುಲಭ ಇರ್ತದೆ ನೋಡಿರಿ. ಒಂದು 10 ನಿಮಿಷದ ಪರೋಟನ ರೆಡಿ ಆಗಿಬಿಡ್ತವೆ. ಮುಂಚೆ ನಾನಿಲ್ಲಿ ಆಲೂಗಡ್ಡಿನ ಬೇಯಿಸ್ಕೊಂಡು ಇಟ್ಕೊಂಡ ನೋಡಿರಿ. ಸಿಪ್ಪಿ ಎಲ್ಲ ತೆಗೆದ್ಬಿಟ್ಟು ಹಿಂಗೆ ಒಂದು ತುರೆ ಮಣಿ ತೊಗೋಬೇಕಂದ್ರೆ ಈ ರೀತಿ ನೀಟಾಗಿ ಆಲೂಗಡ್ಡಿನ ತುರ್ಕೊಂಬಿಟ್ರೆ ಎಲ್ಲೂ ಗಂಟು ಥರ ದಪ್ಪ ಸರ ಏನು ಸಿಗಂಗಿಲ್ಲ. ಹಂಗಾದ್ರೆ ಉದ್ದಬಕ್ಕರ ಪರೋಟ ಎಲ್ಲಿ ಹರಿದು ಬರಂಗಿಲ್ಲ, ಅಷ್ಟು ಸ್ಮೂತಾಗಿ ಬರ್ತಾವೆ. ಆಲೂಗಡ್ಡೆ ಹಾಕೇವೇನದ ಗೊತ್ತಾಗಂಗಿಲ್ಲ, ಅಷ್ಟು ಚಲೋ ಹಾಕವು ನೋಡ್ರಿ. ಹಾಗಾಗಿ ಈ ತುರ್ಕೊಳೋದು ಅಷ್ಟೇ. ಈ ಎಲ್ಲ ಆಲೂಗಡ್ಡಿನ ಹಿಂಗೆ ತುರ್ಕೊಂಡು ಒಂದು ಬೌಲ್ನ್ಯಾಗ ಇಟ್ಟನು ನೋಡ್ರಿ. ಇದಕ್ಕೆ ನಾನೀಗ ಒಂದು 200 ಗ್ರಾಮಷ್ಟು ಪನ್ನೀರ್ನ ಅದನ್ನು ಕೈಲೇನೆ ಹಿಂಗೆ ಸ್ಮ್ಯಾಶ್ ಮಾಡಿರ್ಬೇಕು ನೋಡ್ರಿ. ಅದನ್ನು ಹಿಂಗೆ ತುರಿರಿ, ಇಲ್ಲ ಸ್ಮ್ಯಾಶರ ಮಾಡ್ಕೊಂಡು ಆಲೂಗಡ್ಡಿಗಿನ ಈ ಪನ್ನೀರ ಮಿಕ್ಸ್ ಮಾಡಿರಿ. ಹಿಂಗೆ ಮಿಕ್ಸ್ ಮಾಡಿಂದ ಇದಕ್ಕೆ ಹೆಚ್ಚಿಟ್ಟಿರೋಂತಹ ಕೊತ್ತಂಬರಿನ ಹಾಕಾಕತ್ತಾನ ನೋಡ್ರಿ. ಆಮೇಲೆ ಇದಕ್ಕೆ ಏನೇನು ಮಸಾಲೆ ಸ್ಪೈಸಸ್ ಬೇಕಲ್ಲ ಅವನ್ನ ಹಾಕ್ಯಾಳ ನೋಡ್ರಿ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಯಾಳನ. ಹಂಗನ ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಉಪ್ಪು ಹಾಕ್ಯಾರಿ. ಹಂಗನ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಕತ್ತೀನಿ. ಇಲ್ಲಿ ಗರಂ ಮಸಾಲ ಯೂಸ್ ಮಾಡತ್ತೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಯಾಳ ನೋಡ್ರಿ. ಹಂಗೆ ನಿಮ್ಗೆ ಉತ್ತರ ಕರ್ನಾಟಕದ ಯಾವಾರ ಇನ್ನಷ್ಟು ಅಡಿಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನೀವು ಮಾಡಿ ಟೇಸ್ಟ್ ಹೆಂಗೆ ಬಂತಂದು ನಮಗೂ ಕಮೆಂಟ್ ಮಾಡಿ ತಿಳಿಸ್ವಂತ್ರಿ. ಇವನ್ನೆಲ್ಲ ಸ್ಪೈಸಸ್ ಹಾಕ್ಯಂಡಿಂದ ಇನ್ನೂ ಯಾವಾರ ಎಕ್ಸ್ಟ್ರಾ ಮಸಾಲೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಯಾವ ಹಾಕಿದ್ರೂ ಚಲೋ ಬರ್ತೈತಿ. ಹಿಂಗೆಲ್ಲಾನು ಕೈಯಿಂದ ಚಂದಾಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಮುಂಚೆನೇ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ರಿ. ತೀರಾ ಮೆತ್ತಗೂ ಅಲ್ಲ, ತೀರಾ ಗಟ್ಟಿಗೂ ಅಲ್ಲ, ಮೀಡಿಯಮ್ ಹದಕ್ಕೆ ಹಿಂಗೆ ಚಪಾತಿ ಹಿಟ್ಟ ಕಲಸಿ ಒಂದು 20 ನಿಮಿಷ ನೆನೆಯಾಕ ಬಿಡ್ರಿ. ಈಗ ಇಷ್ಟು ಸಣ್ಣ ಪೋರ್ಷನ್ ಅಷ್ಟು ತೊಗೊಂಡು ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನ ಒಣಗಿದ ಹಿಟ್ಟನ್ನ ಹಚ್ಚಿ ಹಿಂಗೆ ರೌಂಡಕ್ಕೆ ಒಂದು ಸ್ವಲ್ಪ ಉದ್ಕೇರಿ. ಆಮೇಲೆ ಇದು ಸ್ಟಫಿಂಗ್ ಮಾಡಕ್ಕಂತಂದು ಹೇಳಿ ಮುಂಚೆನೇ ನಾವೇನು ಮಾಡಿಟ್ಟಿವಲ್ಲ ಪನ್ನೀರ್ದು ಆಲೂಗಡ್ಡೆ ಸ್ಟಫಿಂಗ ಇದ್ರೊಳಗೆ ಹಾಕಿ ನೀಟಾಗಿ ಸ್ಟಫ್ ಮಾಡ್ಕೊಡ್ರಿ. ಯಾಕಂದ್ರೆ ಈ ಸ್ಟಫಿಂಗ್ ಎಲ್ಲ ಆಚೆ ಬರಬಾರ್ದು. ಆಚೆ ಬರಲಿಲ್ಲಂಗೆ ಚಂದಾಗ ಸ್ಟಫ್ ಮಾಡ್ಕೊಂಡು ಮ್ಯಾಗ ಮತ್ತೊಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡಿ ಪರೋಟನ ಲಟ್ಟಿಸ್ಕ್ಯಾರಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಬರ್ತವೆ, ಅಗದಿ ಸ್ಮೂತ್ ಇರ್ತವೆ. ಸಣ್ಣ ಹುಡ್ರಿಂದ ಹಿಡಿದು ದೊಡ್ಡವ್ರ ಹಿರಿಯರ ತನೂ ಭಾಳ ಇಷ್ಟಪಟ್ಟು ತಿನ್ನುವಂಥ ಈ ಪರೋಟ ನೀವು ಮನ್ಯಾಗ ಮಾಡಿ ನೋಡ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಹೆಂಗೆ ಬಂದದ್ದು ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಕಾದ ಹಂಚಿನ ಮ್ಯಾಗ ಹಿಂಗೆ ಹಾಕಿ ಮ್ಯಾಲ ಎಣ್ಣೆನ ಸ್ಪ್ರೆಡ್ ಮಾಡತ್ತೀನಿ. ಎಣ್ಣೆ ಬೇಡ ಅಂದ್ರೆ ತುಪ್ಪನೂ ಹಾಕ್ಕೋಬೋದು ನೀವು. ಹಿಂಗೆ ಒಂದು ಸೈಡ್ ಚಂದಾಗ ಸಣ್ಣ ಉರಿಯಾಗ ಬೇಯಿಸ್ಕೊಂಡಿಂದ ಮತ್ತು ಪಕ್ಕಕ್ಕೆ ತಿರುವಿ ಹಾಕಿ ಮ್ಯಾಗನು ಸಣ್ಣ ಉರಿಯಾಗ ಚಂದಾಗ ಬೇಯಿಸ್ಕೇರಿ. ಎಣ್ಣೆ ಬೇಕಂದ್ರೆ ಎಣ್ಣೆ, ತುಪ್ಪ ಬೇಕಂದ್ರೆ ತುಪ್ಪನ ಹಾಕ್ಬೋದು. ಹಿಂಗೆ ಎರಡೂ ಸೈಡು ಚಂದಾಗ ಸಣ್ಣ ಉರಿಯಾಗ ಬೇಯಿಸ್ಕೊಂಬಿಟ್ರೆ ಆಲೂಗಡ್ಡೆ ಹಂಗೆ ಪನ್ನೀರ್ ಹಾಕಿ ಮಾಡಿರೋಂಥ ಪರೋಟ ಮಸ್ತ್ ರೆಡಿ ಹಾಕವು ನೋಡ್ರಿ. ಈ ಬಿಸಿ ಪರೋಟ ತಿನ್ನಾಕ ನಾವಂತೂ ಕಾದು ಕುಂತಿದ್ವಿ. ರೆಡಿ ಆಗತ್ಲಿಗೇನ ಹಂಗೆ ತಿಂದು ಮಸ್ತ್ ಟೇಸ್ಟ್ ಮಾಡೀವಿ. ನೀವು ಹಿಂಗೆ ಟೇಸ್ಟ್ ಮಾಡಿರಿ, ಮಸ್ತ್ ಬರ್ತಾವೆ. ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ನೈಟ್ ಡಿನ್ನರ್ಗೂ ಎಲ್ಲದಕ್ಕೂ ಆಕತಿ. ನೀವು ಮಾಡಿ ಟೇಸ್ಟ್ ನೋಡಿರಿ, ಹಂಗೆ ಹೆಂಗೆ ಬಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿದ್ದಕ್ಕೆ ಧನ್ಯವಾದಗಳು ರೀ.